ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರ್ಕೇರಿ. ಸಂಡೂರು ಗಣಿ ಎದುರು ಲಾರಿ ಮಾಲೀಕರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಸುಶೀಲನಗರ ಬಾಬು ನಾಯ್ಕ್ ಇತ್ತೀಚೆಗೆ ಆಯ್ಕೆಯಾಗಿದ್ದರು. ಈ ಹಿನ್ನೆಲೆಯಲ್ಲಿ ಬುಧವಾರ ಸಂಘದ ಕಚೇರಿಯಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಪದಗ್ರಹಣ ಕಾರ್ಯಕ್ರಮ ನಡೆಸಲಾಯಿತು. ನಂತರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಗಣಿ ಎದುರು ಸಾಗಣೆ ಲಾರಿ ಮಾಲೀಕರ ಸಂಘದ ಸಂಡೂರು ತಾಲೂಕು ಅಧ್ಯಕ್ಷ ಸುಶೀಲನಗರ ಬಾಬು ನಾಯ್ಕ್ ಮಾತನಾಡಿ, ಮಳೆಗಾಲದಲ್ಲಿ ಲಾರಿಗಳ ದುಡಿಮೆ ಇಲ್ಲದ ಕಾರಣ ಫೈನಾನ್ಸ್ನವರು ಲಾರಿ ಮಾಲೀಕರಿಗೆ ಕಂತಿನ ಹಣ ಪಾವತಿಸಲು ಒತ್ತಡ ಹೇರದಂತೆ ಪತ್ರ ಬರೆಯಲಾಗುತ್ತಿದೆ ಎಂದರು. ಜೊತೆಗೆ ಜಿಂದಾಲ್ ಕಂಪನಿಯು ಶೇಕಡ 6.5 ಸಾಗಣೆ ದರ ಹೆಚ್ಚಳ ಮಾಡಿದೆ. ಆದರೆ ಹಣ ಪಾವತಿಸುವಲ್ಲಿ ಸಣ್ಣಪುಟ್ಟ ಅನಾನುಕೂಲಗಳಿದ್ದು ಈ ಬಗ್ಗೆ ಜಿಂದಾಲ್ ಕಂಪನಿಯೊಂದಿಗೆ ಚರ್ಚಿಸಲಾಗುವುದು ಎಂದರು. ಪದಗ್ರಹಣ ಕಾರ್ಯಕ್ರಮದಲ್ಲಿ ಸಂಡೂರು ವಿರಕ್ತ ಮಠದ ಪ್ರಭುಸ್ವಾಮಿಗಳು, ಬಳ್ಳಾರಿ ಜಿಲ್ಲಾ ಗಣಿ ಎದುರು ಸಾಗಣೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ವೆಂಕಟರಾವ್ ನಾಣಿ, ಹೊಸಪೇಟೆ ತಾಲೂಕು ಅಧ್ಯಕ್ಷ ಸದಾಶಿವ, ವಿಜಯನಗರ ಜಿಲ್ಲಾಧ್ಯಕ್ಷ ಪಂಪಾಪತಿ, ಕೊಪ್ಪಳ ಜಿಲ್ಲಾಧ್ಯಕ್ಷ ಅಬ್ದುಲ್ ವಾಹಿದ್, ಸಂಡೂರು ಸಂಘದ ಉಪಾಧ್ಯಕ್ಷ ದಾದಾ ಕಲಂದರ್, ಕಾರ್ಯದರ್ಶಿ ಬಿಜಿ ಮಲ್ಲಿಕಾರ್ಜುನ್, ಹೊಳಿಯಪ್ಪ, ಸಂತೋಷ್, ಚಿತ್ತೇಶ್, ರಘು, ಶಿವಮೂರ್ತಿ, ಬಿಜಿಎಸ್ ಮಂಜು, ಗಡಿಗೆ ತಮ್ಮಣ್ಣ, ಖಾದರ್ ಬಾಷಾ ಸೇರಿದಂತೆ 21 ಗ್ರಾಮ ಘಟಕಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸ್ನೇಹಿತರೆ, ನೀವಿನ್ನು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಇವತ್ತು ಅವತ್ತಿನ ದಿನ ಏನು ನಾವು ಚುನಾವಣಾ ಪ್ರಕ್ರಿಯೆ ನಡೀತಲ್ಲಿ ಅವತ್ತು ತಾವೆಲ್ಲರಿದ್ರಿ. ಅವತ್ತು ನಮ್ಮ ಜೊತೆಗೆ ಎಲ್ಲ ಗ್ರಾಮ ಘಟಕಗಳು 21 ಗ್ರಾಮ ಘಟಕಗಳು ನಮ್ಮ ಜೊತೆಗೆ ಇದ್ದು, ಇವತ್ತು 21 ಗ್ರಾಮ ಘಟಕಗಳು ನಮ್ಮ ಜೊತೆಗೆ ಇದ್ದು ಇವತ್ತು ಆಫೀಸ್ ಪೂಜಾ ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ಟ್ರಾನ್ಸ್ಪೋರ್ಟ್ ಮಾಲೀಕರನ್ನ ಆಹ್ವಾನ ಮಾಡಿದ್ವಿ, ಡಿಸ್ಕೌಂಟ್ ಮಾಡ್ತಿರ್ತಕ್ಕಂಥ ಮಾಲೀಕರನ್ನ ಆಹ್ವಾನ ಮಾಡಿದ್ವಿ, ಹಾಗೂ ನಮ್ಮ ಎಲ್ಲ ಘಟಕದ ಲಾರಿ ಮಾಲೀಕರನ್ನ ಆಹ್ವಾನ ಮಾಡಿದ್ವಿ. ಎಲ್ಲರೂ ಬಂದಿದ್ದರು. ಎಲ್ಲರಿಗೂ ಈ ಮೂಲಕ ಧನ್ಯವಾದ ಹೇಳ್ತೀನಿ. ಹಾಗೆಯೇ ನಮ್ಮ ಜಿಲ್ಲಾಧ್ಯಕ್ಷರು ಬಳ್ಳಾರಿ ವೆಂಕಟರಾವ್ ನಾಣಿ ಅವರು ಬಂದಿದ್ದರು, ಬಳ್ಳಾರಿ ಲಾರಿ ಮಾಲೀಕರು ಬಂದಿದ್ದರು, ಅವ್ರಿಗೂ ಈ ಮೂಲಕ ಧನ್ಯವಾದ ಹೇಳ್ತೀನಿ. ಹಾಗೆ ಹೊಸಪೇಟೆ ಸದಾಶಿವ ಅವರು ಬಂದಿದ್ದರು, ಹೊಸಪೇಟೆ ಅಧ್ಯಕ್ಷರು ಲಾರಿ ಮಾಲೀಕರು ಬಂದಿದ್ದರು, ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆಯೇ ಕೊಪ್ಪಳ ಜಿಲ್ಲಾಧ್ಯಕ್ಷರು MD ವಾಹಿದ್ ಅಂತೇಳಿ ಬಂದಿದ್ದರು, ಲಾರಿ ಮಾಲೀಕರಿಗೆ ಕರ್ಕೊಂಡು ಬಂದಿದ್ದರು, ಅವ್ರಿಗೂ ಈ ಮೂಲಕ ಧನ್ಯವಾದ ಹೇಳ್ತೀನಿ. ಮತ್ತೊಮ್ಮೆ ನಿಮಗೂ ಈ ಮೂಲಕ ಧನ್ಯವಾದಗಳು. ಎಲ್ಲ ಫೈನಾನ್ಸ್ಗಳಿಗೆ ಲೆಟರ್ ಬರಿತೀವಿ ಅಂತ ಹೇಳಿದ್ರಿ, ನಮಗೆ ಈ ಮಳೆಗಾಲದಲ್ಲಿ ಸರಿಯಾಗಿ ದುಡಿಮೆ ಆಗಿಲ್ಲ ಅಂತಂದೇಳಿ, ಅದು ಆ ವಿಚಾರ ಎಲ್ಲಿಗೆ ಬಂತು? 2 ದಿನದ ಮುಂದೆನೇ ನಾನು ಲೆಟರ್ ಕೊಡಬೇಕಾಗಿತ್ತು. ಯಾಕಂದರೆ ನಾನು ಸ್ಟಾರ್ಟಿಂಗ್ ಅವತ್ತು ಪ್ರೆಸ್ ಮೀಟ್ನಾಗ ಏನು ಹೇಳಿದ್ದೆ, ನಾನು 2 ದಿನದಾಗೆ ಕೊಡ್ತೀನಿ ಅಂದಿದ್ದೆ. ಬಟ್ ಸಂಘ ರಿಜಿಸ್ಟರ್ ಆಗೋಕ್ಕೆ ಮೈಲಾ ಬರೋಕ್ಕೆ 3-4 ಡೇಸ್ ಆಯಿತು. ಹಂಗಾಗಿ ರಿಜಿಸ್ಟರ್ ಆದಮೇಲೆ ಲೆಟರ್ ಪ್ಯಾಡ್ ಮಾಡಿಸಿ ಲೆಟರ್ನ ಇವತ್ತು ರೆಡಿ ಮಾಡಿದ್ದೀವಿ. ಇವತ್ತು ರೆಡಿ ಮಾಡಿ ಮೊದಲನೇ ಲೆಟರ್ನ ಅದನ್ನೇ ಬಹಿರಂಗ ಮಾಡಿ ನಾಳೆಯಿಂದ ಕೊಡ್ತಾ ಇದ್ದೀವಿ. ಒಂದಿರಲಿ, ಇದು ಕ್ಲಾರಿಟಿ ಇರಲಿ ನಮ್ಮ ಲಾರಿ ಮಾಲೀಕರಿಗೆ. ಕಂತು ಮಳೆಗಾಲ ಬಂದಿರೋದ್ರಿಂದ ಈ ಸಲ ಮಳೆ ಜಾಸ್ತಿ ಆಗಿರೋದ್ರಿಂದ 3, 4 ಎಲ್ಲರೂ ಹೋಗೋದವ. ಸೊ 3 ಮೇಲೆ 2 ಹೋಗೋದವ, ದಯವಿಟ್ಟು ಕಟ್ಟ್ರಿ ಅಂತೇಳಿ ನಾನು ಲಾಸ್ಟ್ ಟೈಮ್ ಹೆಸರು ಕಾರ್ಡ್ನಾಗೂ ಹಾಕೀನಿ. ನಾವು ಫೈನಾನ್ಸರಿಗೆ ರಿಕ್ವೆಸ್ಟ್ ಮಾಡೋದಷ್ಟೇ, ಕಂತು ಕಟ್ಟಬಾರ್ದಂತಲ್ಲ, ಕಂತು ಕಟ್ತೀವಿ. ಈ ಪರಿಸ್ಥಿತಿ ಚೆನ್ನಾಗಿಲ್ಲ, ಜಿಂದಾಲ್ ರೇಟ್ ಜಾಸ್ತಿ ಮಾಡಿದ್ದಾರೆ, 6.5% ಹೈಕ್ ಮಾಡಿದ್ದಾರೆ. ಪೇಮೆಂಟ್ ಇನ್ನೂ ಲಾರಿ ಮಾಲೀಕರಿಗೆ ಸರಿಯಾಗಿ ರೀತಿಯಿಂದ ಸೇರ್ತಾ ಇಲ್ಲ, ಅದು ಇನ್ನು ಡಿಸ್ಕಸ್ ನಡೀತಾ ಇದೆ. ಸೊ ಇದೆಲ್ಲ ಕ್ಲಾರಿಟಿ ಆಗೋ ಮಟ್ಟ ಸೀಸರ್ನ ಕಳಿಸ್ಬೇಡ್ರಿ, ಗಾಡಿ ಸೀಸ್ ಮಾಡಬೇಡ್ರಿ, ದಯವಿಟ್ಟು ಅವಕಾಶ ಕೊಡಿ ಅಂತ. ಸೊ ಅದೇ ವಿಚಾರ, 6.5 ರೈಸ್ ಆದಮೇಲೆ ಸರಿಯಾಗಿ ಮುಟ್ತಾ ಇದೆಯಾ ಅಮೌಂಟು ಲಾರಿ ಮಾಲೀಕರಿಗೆ? 6.5 ರೇಟ್ ರೇಸ್ ಆದಮೇಲೆ ಲಾರಿ ಮಾಲೀಕರಿಗೆ ಅವ್ರು ಏನೋ ಜಿಲ್ಲಾನವ್ರು ಕ್ಲಾರಿಟಿ ಹೇಳ್ಯಾರ. ನಾನು ಇವತ್ತಿನವರೆಗೂ ಒಂದು ಮೀಟಿಂಗ್ ಹೋಗಿಲ್ಲ, ನಾಳೆ ಬೆಳಿಗ್ಗೆ ಮೀಟಿಂಗ್ ಹೋಗ್ತಾ ಇದ್ದೀನಿ. ನಾನು ಅಪಾರ್ಟ್ಮೆಂಟ್ ತೊಗೊಂಡಿದ್ದೀನಿ ಪ್ರಕಾಶ್ ಸರ್ ಅಂತೇಳಿ, ಎಲ್ಲ ಘಟಕದವ್ರನ್ನ ಕರ್ಕೊಂಡು ನಾನು ಮೀಟಿಂಗ್ ಹೋಗ್ತಾ ಇದ್ದೀನಿ. ಅವ್ರೇನು ಹೇಳ್ತಾರೆ, ಸ್ಯಾಟರ್ಡೆ ಬಿಲ್ಲಿಂಗ್ ಇಡಬೇಕು. ಸೊ ಓನರಿಗೆ 1 ಗಾಡಿ ಇದ್ದರೆ 8 ಚೀಟಿ ಇರುತ್ತೆ, 2 ಗಾಡಿ ಇದ್ದರೆ ಜಾಸ್ತಿ ಇರುತ್ತೆ, 5 ಗಾಡಿ ಇದ್ದರೆ ಒಂದು 20-30 ಚೀಟಿ ಇರುತ್ತೆ. ಸೊ ನಮ್ಮ ಆದಾಯ ಏನು 20 ಇರಲಿ 30 ಇರಲಿ, ನಾವು ಶನಿವಾರ ಏನು ನಿಮಗೆ ಬಿಲ್ಲಿಂಗ್ ಇಡ್ತೀವಿ. ಸೊ ಸೋಮವಾರ ಮಂಗಳವಾರ ನಾವು ಕೊಡ್ತೀವಿ ಪೇಮೆಂಟ್ ಅಂತ ಹೇಳಿದಿರ್ತಾವೆ. ಸೋಮವಾರ ಮಂಗಳವಾರಕ್ಕಿಂತ ಇನ್ನೂ ಒಂದು ದಿನ ಜಾಸ್ತಿ ಆಗಲಿ ತೊಂದರೆ ಇಲ್ಲ. ಬಟ್ ವಾರ ರೊಟೇಟ್ ಒಂದೊಂದು ಟ್ರಿಪ್ ಚೀಟಿ ಕೊಡ್ತೀವಿ ಅಂತೇಳಿ ಪೇಮೆಂಟ್ ಕೊಡ್ತೀವಿ ಅಂತ ಹೇಳ್ಬಾರ್ದು. ನಮಗೆ ಒಂದು ಸಲಕ್ಕೆ ಪೇಮೆಂಟ್ ಕೊಡ್ತೀವಿ. ಈಗ 20 ಟ್ರಿಪ್ ಚೀಟಿ 10 ಟ್ರಿಪ್ ಚೀಟಿ ಇದು ಇಟ್ಟಿರ್ತೀವಿ ಬಿಲ್ಲಿಗೆ. ಸೊ ಬಿಲ್ಲಿಗೆ ಇಟ್ಟ ಮೇಲೆ
10 ಟ್ರಿಪ್ ಚೀಟಿಗೆ ಇವಾಗ 1 ಲಕ್ಷ ಆಗ್ತದಂತ. ಸೊ 1 ಲಕ್ಷ ನಮ್ಗೆ ಒಂದೇ ಸಲ ಪೇಮೆಂಟ್ ಕೊಡಬೇಕು. ಅವಾಗ ಲಾರಿ ಮಾಲೀಕ ಡೀಸೆಲ್ ಕಟ್ಟೋದಾಗ್ಲಿ, ಟೈರಿಗೆ ಕೊಡೋದಾಗ್ಲಿ, ಕಂತು ಕಟ್ಟೋದಾಗ್ಲಿ, ಇನ್ಸೂರೆನ್ಸ್ ಆಗಲಿ ಯಾವುದಕ್ಕೂ ಯೂಸ್ ಆಗುತ್ತೆ. ಸೊ ಇವರು ಒಂದರ ವಾರಕ್ಕೆ 2 ಟ್ರಿಪ್ ಚೀಟಿ, ನೆಕ್ಸ್ಟ್ ವಾರಕ್ಕೆ 2 ಟ್ರಿಪ್ ಚೀಟಿ ಆ ಥರ ಕೊಟ್ಟರೆ ನಮಗೆ ಯಾವುದೇ ಥರದ್ದು ಯೂಸ್ ಆಗಲ್ಲ, ಅದು ನಮಗೆ ಸರಿನೂ ಹೋಗಲ್ಲ. ನಮಗೆ ಕಂಪಲ್ಸರಿ ವಾರಕ್ಕೆ ಒಂದ್ಸಲ ಪೇಮೆಂಟ್ ಮಸ್ಟ್ ಅಂಡ್ ಶುಡ್ ಕೊಡಲೇಬೇಕು. ಈ ಲಾರಿ ಮಾಲೀಕರ ಸಂಘದ್ದು 2 ಭಾಗ ಆಯಿತು ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿಮ್ಮ ಜೊತೆಗೆ ಎಷ್ಟು ಗ್ರಾಮ ಘಟಕಗಳಿದೆ? ಟೋಟಲ್ ಲಾರಿ ಮಾಲೀಕರ ಸಂಘದ್ದು 21 ಗ್ರಾಮ ಘಟಕಗಳಿದ್ದಾವೆ. ನಾನು ಅಧ್ಯಕ್ಷ ಆದಾಗೆ ಮಾಡಿರೋ ಗ್ರಾಮ ಘಟಕಗಳು ಇವು. ಒಂದೇನೋ ಹೊಸದಾಗಿ ಇರಬೇಕು. ಸೊ 21 ಗ್ರಾಮ ಘಟಕಗಳು ಜೊತೆಗೂಡೆ ನಾವು ಇವತ್ತು ಈ ಬಾಡಿನ ರಚನೆ ಮಾಡಿದ್ದೀವಿ. 21 ಗ್ರಾಮ ಘಟಕದಲ್ಲೂ ಈ ಒಂದೊಂದು ಪೋಸ್ಟ್ನ ನಾವು ತಾಲೂಕು ಬಾಡಿಗೆ ತಗೊಂಡಿದ್ದೀವಿ. ಸೊ ಎಲ್ಲರ ಒಳಗೊಂಡಂತೆ ಈ ಸಂಘನ ನಡೆಸ್ತೀವಿ. ಅವರು ನಮ್ಮ ಪ್ರಕಾರ ಮಾಜಿ ಅಧ್ಯಕ್ಷರು. ಈಗ ಒಂದು ಸಂಘಟನೆ ಮಾಡ್ತೀವಂದ್ರೆ ಈಗ ಅವರಾಗಿ ವೈಯಕ್ತಿಕವಾಗಿ ತಾಲೂಕು ಸಂಘನ ರಿಜಿಸ್ಟರ್ ಮಾಡ್ಕೊಂಡು ನಾನು ಅಧ್ಯಕ್ಷ ಅಂತೇಳಿ ಅವ್ರು ಘೋಷಣೆ ಮಾಡ್ಕೊಂಡಿದ್ರೆ ಅದು ಅವ್ರ ಪ್ರಕಾರ ನಡೀತಿತ್ತು. ಸೊ ನಾವು ಆ ಥರ ಮಾಡಿಲ್ಲ. ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಕೂಡ ಈ ಸಂಘಕ್ಕೆ ಅಧ್ಯಕ್ಷರಾಗ್ಯಾರ. ಅಲ್ಲಿಂದ ಇವತ್ತಿನವರೆಗೂ ಒಂದೇ ಪ್ರಕ್ರಿಯೆ ಬಂದಿರೋದು. ಸಂತೋಷ್ ಲಾಡ್ ಸಾಹೇಬರಾಗಿದ್ದರು, JC ಬಸಪ್ಪಣ್ಣವರಾಗಿದ್ದರು, KSK ಕುಮಾರಸ್ವಾಮಣ್ಣವರಾಗಿದ್ದರು, ವಿಜಯ್ ಕುಮಾರ್ ಅವರಾಗಿದ್ದರು, ಮಲ್ಲಣ್ಣವರಾಗಿದ್ದರು, ಬದ್ರುದ್ದೀನ್ ಆಗಿದ್ದರು, ಆಮೇಲೆ ನಾನಾಗಿದ್ದೀನಿ. ನಾನು 2 ಫೀಲ್ಡು ಮಾಡಿದ್ದೀನಿ. 2 ಫೀಲ್ಡ್ ಆದಮೇಲೆ ನಾನು ರಾಜೀನಾಮೆ ಕೊಟ್ಟೆ. ಅವತ್ತು ನನಗೆ ಎಲ್ಲರೂ ಇರಂದ್ರೂ ಇಲ್ಲ 2 ಫೀಲ್ಡ್ ಮಾಡೀನಿ, ಹೊಸಬರಿಗೆ ಅವಕಾಶ ಕೊಡೋಣ ಅಂತ ನಾವು ರಾಜೀನಾಮೆ ಕೊಟ್ವಿ. ಈಗ ಅವ್ರಿಗೆ ಕೊಟ್ವಿ. ಅವ್ರು 6 ತಿಂಗಳಾಗ ನಾನು ಇಂತಿಂಥ ಕೆಲಸ ಮಾಡ್ತೀವಿ ಅಂತ ಬಂದಿದ್ರು. ತಮಗೆಲ್ಲರಿಗೂ ಗೊತ್ತೈತೆ ಅವ್ರು ಏನೇನು ಹೇಳಿದ್ರಂತ. ಸೊ ಯಾವ ಕೆಲಸನೂ ಆಗಲಿಲ್ಲ. ಜನ ಬಹುಮತಕ್ಕೆ ಇದಕ್ಕೆ ಕರೆದ್ರು, ಕುಂದುಕೊರತೆ ಸಭೆ ಕರೆದ್ರು. ಆ್ಯಕ್ಚುಲಿ ಅವರಿಗೆ ಎಲ್ಲ ಘಟಕದ ಅಧ್ಯಕ್ಷರು ಬಂದು ರಾಜೀನಾಮೆ ಕೇಳಿದ್ರು. ನಾನು ರಾಜೀನಾಮೆ ಕೊಡಲ್ಲ, ಅಲ್ಲಿ ಬಂದು ಕೊಡ್ತು ನಂದಿದ್ದಕ್ಕೆ ಕುಂದುಕೊರತೆ ಸಭೆ ಅಂತ ಅವರೇ ಗ್ರೂಪಿಗೆ ಹಾಕಿದ್ರು, ಅವರೇ ಕರೆದ್ರು. ಅಲ್ಲಿ 21 ಘಟಕನೂ ನೀನು ಬೇಡ ಅಂದಮೇಲೆ ರಾಜೀನಾಮೆ ಕೊಡೋದು ಸೂಕ್ತ. ಅವ್ರು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ನಾನು ನಿನ್ನೆ ದೂರವಾಣಿ ಮುಖಾಂತರ ತಿಳಿಸಿದೆ ಅವ್ರನ್ನ, ನೋಡು ಇದು ಪ್ರಜಾಪ್ರಭುತ್ವ, ಇದು ಯಾರ ಆಸ್ತಿ ಅಲ್ಲ, ಸಾರ್ವಜನಿಕರ ಆಸ್ತಿ, ಇದು ನಮ್ಮ ಲಾರಿ ಮಾಲೀಕರ ಆಸ್ತಿ, ಇದು ಒಂದು ಸಂಘಟನೆ ಅಂದರೆ ಇದಕ್ಕೆ ನೀವು ರಾಜೀನಾಮೆ ಕೊಡೋದು ಸೂಕ್ತ, ದಯವಿಟ್ಟು ಕೊಡಿ. ಯಾಕಂದ್ರೆ ಈಗ ನಾನು ಮತ್ತೆ 3ನೇ ಬಾರಿ ಚುನಾಯಿತ ಆಗಿದೆ. ನಾಳೆ ನಾನು ಕೊಡಲ್ಲ ಅಂದ್ರೆ ಹೆಂಗೆ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಅವ್ರ ಬೈಲ ಬೇರೆ ಇಲ್ಲ ಅಂದಾಗ ನಾವು ಕೊಡಬೇಕು. ಅವ್ರ ಬೈಲ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಬೈಲ ಸರ್, ಈಗ ಸಂಘ ಸೊಂಡ್ರು ತಾಲೂಕು ಸಂಘನ 10 ಜನನು ನಮ್ಮ ತಾಲೂಕು ಅಧ್ಯಕ್ಷ ಅಂತ ರಿಜಿಸ್ಟರ್ ಮಾಡ್ಕೋಬಹುದು. ರಿಜಿಸ್ಟರ್ ಮಾಡ್ಕೊಳಕ್ಕೆ 7 ಜನ ಇದ್ರೆ ಸಾಕು. ಇಡೀ ತಾಲೂಕು ಲಾರಿ ಮಾಲೀಕರು ಇರ್ಬೇಕಲ್ಲ, ಎಲ್ಲ ಗ್ರಾಮ ಘಟಕದವ್ರು ಇರ್ಬೇಕಲ್ಲ. ಈಗ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬೇಕಂದ್ರೆ 20 ಮೆಂಬರ್ ಇರ್ತಾರೆ. 1:3 ಮೆಜಾರಿಟಿ ಇರ್ಬೇಕಲ್ಲ. ಮೆಜಾರಿಟಿ ಇಲ್ದಂಗೆ ಅಧ್ಯಕ್ಷ ಇರ್ತಾನ. ಅಧ್ಯಕ್ಷ ಯಾವಾಗ ಬೇಕಾದ್ರೂ ಅಧ್ಯಕ್ಷ ಇಳಿಸ್ಬೋದಲ್ಲ. ಸೊ ಇದನ್ನ ತಿಳ್ಕೊಬೇಕಲ್ಲ.